ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ಅಡಿಗೇರ್ ಮಾಡುವ ನಮಸ್ಕಾರಗಳು. ನೀವೀಗ ಮಾಂಗಲ್ಯ ಬಂಧನ ಧಾರಾವಾಹಿಯ 91ನೇ ಅಧ್ಯಾಯವನ್ನ ಕೇಳ್ತಾ ಇದ್ದೀರಾ. ಅದೇ ಇಲ್ಲಿ ಒರಕೊಂಡು ಕುತ್ಕೊಳ್ಳಿ. ಮಂಚದ ಮೇಲೆ ಒರಗುದೆಂಬಿಟ್ಟು ಕೂರಲು ಅನುಕೂಲವಾಗುವಂತೆ ಹೊಂದಿಸಿದಳು ಭೂಮಿ. 108 ನಮಸ್ಕಾರ ಮಾಡಿದ್ದರಿಂದ ಜಾನಕಿಯವರ ಕಾಲುಗಳು ಬಾತುಕೊಂಡಿದ್ದವು. ಮಂಡಿ ಹತ್ತಿರ ಊದಿಕೊಂಡಿತ್ತು. ಹೆಜ್ಜೆ ಇಡುವುದಕ್ಕೂ ಕಷ್ಟಪಡುವ ಹಾಗಾಗಿತ್ತು. ದೊಡ್ಡದೊಂದು ಪಾತ್ರೆಯಲ್ಲಿ ಉಪ್ಪು ಹಾಕಿದ ಬಿಸಿ ನೀರು ತಂದಿಟ್ಟಳು ಭೂಮಿ. ಅದರೊಳಗೆ ಜಾನಕಿಯವರ ಕಾಲನ್ನು ಇಟ್ಟು ನಿಧಾನವಾಗಿ ಮಸಾಜ್ ಮಾಡತೊಡಗಿದಳು. ಜಾನತೆ, ಯಾಕೆ ಹೀಗೆ ಮಾಡ್ತಾ ಇದ್ದೀರಾ? ಅವ್ರಿಗೋಸ್ಕರ ನೀವು ಇಷ್ಟ್ಯಾಕೆ ಕಷ್ಟಪಡ್ತಾ ಇದ್ದೀರಾ? ಜಾನಕಿಯವರು ಪಡುತ್ತಿರುವ ನೋವನ್ನು ನೋಡಲು ಆಗದೆ ಕಣ್ಣ ತುಂಬ ನೀರು ತುಂಬಿಕೊಂಡು ಕೇಳಿದಳು ಭೂಮಿ. ಜಾನಕಿಯವರಿಂದ ಯಾವ ಉತ್ತರವೂ ಬರಲಿಲ್ಲ. ಕಣ್ಣು ಮುಚ್ಚಿ ದಿಂಬಿಗೆ ಹೊರಗೆ ಕುಳಿತ ಅವರನ್ನೇ ನೋಡಿದಳು ಭೂಮಿ. ಮುಖದಲ್ಲಿ ಯಾವ ಭಾವವೂ ಇರಲಿಲ್ಲ. ನೋವಿನಿಂದ ಮುಖ ಕೂಡ ಕಿವುಚುತ್ತಿರಲಿಲ್ಲ ಜಾನಕಿ. ಅವರನ್ನು ನೋಡುತ್ತಿದ್ದರೆ ತಪಸ್ಸಿಗೆ ಕುಳಿತ ಯೋಗಿನಿಯಂತೆ ಕಾಣುತ್ತಿದ್ದರು. ಭೂಮಿ ಇನ್ನೇನೂ ಕೇಳುವ ಪ್ರಯತ್ನ ಮಾಡಲಿಲ್ಲ. ಸ್ವಲ್ಪ ಸಮಯ ಕಳೆಯಿತು. ಸಾಕ್ ಬಿಡು ಭೂಮಿ, ಇನ್ನೂ ಎಷ್ಟು ಹೊತ್ತು ಅಂತ ಒತ್ತೀಯ? ನೋವು ನೆಣ್ಣೆ ಹಚ್ಕೊಂಡ್ರೆ ಬಾವು ಇಳಿಯುತ್ತೆ, ನೋವು ಕೂಡ ಕಮ್ಮಿ ಆಗುತ್ತೆ. ಕಣ್ಣು ಮುಚ್ಚಿಯೇ ನುಡಿದರು. ಜಾನತೆ, ಮನ್ಸಲ್ಲ ಅಷ್ಟು ನೋವಿದ್ರು ಅದು ಹೇಗೆ ನೀನು ಇಷ್ಟು ಶಾಂತವಾಗಿರ್ತೀಯ? ಈ ದೇಹದ ನೋವು, ಮನ್ಸಿನ ನೋವು, ಅಬ್ಬಬ್ಬಾ, ಅದು ಹೇಗೆ ತಡ್ಕೊಳ್ತೀಯೋ ಏನೋ. ಒಂದೊಂದ್ಸಾರಿ ಅನ್ಸುತ್ತೆ ನೀನು ಮನುಷ್ಯಳೋ ದೇವತೆನೋ ಅಂತ. ಭೂಮಿ ಹೇಳಿದಾಗ, ಅಯ್ಯೋ ಹುಚ್ಚುಡ್ಗಿ, ನಿನಗೆ ನನ್ನ ಮೇಲಿನ ಅಭಿಮಾನ ಹೆಚ್ಚಿದೆ ಅಷ್ಟೆ. ಆ ಅಭಿಮಾನಕ್ಕೆ ನಾನು ನಿನಗೆ ದೇವತೆ ಥರ ಕಾಣಿಸ್ತೀನಿ. ಹೋಗು, ಆ ನೋವಿನ ತೈಲನ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ಬಾ. ಹಾಗೆ ಆ ತೈಲಕ್ಕೆ 1-2 ಎಸ್ಲಿ ಬೆಳ್ಳುಳ್ಳಿ ಕೂಡ ಜಗ್ಜಾಕು ಎಂದರು. ಸರಿಯತೆ ಎಂದು ಹೊರಟವಳನ್ನು ಜಾನಕಿಯವರ ಕರೆ ತಡೆಯಿತು. ಬೆಳ್ಳುಳ್ಳಿ ಎಸ್ಲನ್ನ ಮನೆ ಒಳಗೆ ಜಗ್ಬೇಡ, ಆ ವಾಸನೆ ಅಣ್ಣಂಗಾಗಲ್ಲ. ಆಮೇಲೆ ಅತ್ತಿಗೆ ಮೇಲೆ ಕೋಪ ಮಾಡ್ಕೊಳ್ತಾನೆ. ಅಪ್ಪಯ್ಯಂಗೆ ಆ ವಾಸನೆ ಬಂದ್ರೂ ತಮ್ಮ ಅಡಿ ಹಾಳಾಯ್ತು ಅಂತ ಕೊರಗ್ತಾರೆ ಅಷ್ಟೆ ಎಂದರು. ಅವರ ಮಾತು ಕೇಳಿ ಭೂಮಿ ನಗುತ್ತಾ, ಇಲ್ಲ ಅತ್ತೆ, ಹಿತ್ಲ ಕಡೆನೇ ಜಜ್ತೀನಿ ಎಂದು ಹೊರಗೆ ಹೋದಳು. ಅಲ್ಲಿಯವರೆಗೂ ತಡೆದಿಟ್ಟ ಕಂಬನಿ ಕಟ್ಟೆ ಒಡೆದು ಹೊರಗೆ ಬಂದಿತು. ಹರಿದ ನೀರು ಕೆನ್ನೆ ದಾಟಿ ಕೊರಳದಾರಿ ಹಿಡಿದಿತ್ತು. ಕಾಲಿನಲ್ಲಿ ಅಸಾಧ್ಯವಾದ ನೋವು. ಮಂಡಿಯ ಚಿಪ್ಪು ಕಿತ್ತು ಬಂದಂತೆನಿಸಿತ್ತು. ಮೀನಖಂಡವೆಲ್ಲ ಸೂಜಿ ಚುಚ್ಚಿದ ಹಾಗೆ. ತುಟಿ ಕಚ್ಚಿ ನೋವು ತಡೆ ಹಿಡಿದರೂ ಕಂಬನಿ ಮಾತ್ರ ಹರಿಯುತ್ತಲೇ ಇತ್ತು. ಮೈಯ ನೋವು ಹೇಗಾದರೂ ಸಹಿಸಿಕೊಳ್ಳಬಹುದಿತ್ತೇನೋ. ಆದರೆ ಮನದಲ್ಲಿದ್ದ ನೋವು, ಎದೆಯಲ್ಲಿ ಹೆಪ್ಪುಗಟ್ಟಿದ್ದ ನೋವೆಲ್ಲ ನೀರಾಗಿ ಕರಗಿ ಹೋಗುವಂತೆ ಅಳಬೇಕು ಎನಿಸಿದರೂ ಅಳಲಾಗದು. ತನ್ನ ಕಣ್ಣಂಚಿನಲ್ಲಿ ಒಂದೇ ಒಂದು ಸಣ್ಣ ಬಿಂದು ಕಂಡರೂ ತನ್ನನ್ನು ಹಚ್ಚಿಕೊಂಡಿರುವ, ತನ್ನನ್ನು ಪ್ರೀತಿಸುವ ಜೀವಗಳು ವಿಲವಿಲನೆ ಒದ್ದಾಡಿ ಹೋಗುವುವು ಎಂಬ ಕಟುಸತ್ಯದ ಅರಿವಿದ್ದ ಜಾನಕಿ ನೋವನ್ನೆಲ್ಲ ತನ್ನೊಳಗೆ ಕಟ್ಟಿ ಹಾಕುವ ಪ್ರಯತ್ನ ಮಾಡುತ್ತಾರೆ. ಬಹುಪಾಲು ಆ ಪ್ರಯತ್ನದಲ್ಲಿ ಸಫಲವಾಗಿಯೂ ಬಿಟ್ಟಿದ್ದಾರೆ. ತಟ್ಟೆ ಹಾಕ್ಲಾ? ಪ್ರಶ್ನೆ ಭಾಮಾ ಅವರಿಗೆ ಕೇಳಿದ್ದಾದರೂ ನೋಟ ಅನಿಲನ ಕಡೆಗಿತ್ತು. ಭೂಮಿ ಭಾಮಾ ಅವರ ಬಳಿ ಅನಿಲನ ಆಯ್ಕೆ ತಾನು ಎಂದು ಹೇಳಿದಾಗಿನಿಂದಲೂ ಭಾರತೀಯ ಮನ ನವಿಲಾಗಿ ಕುಣಿಯುತ್ತಿತ್ತು. ಅವನ ಜೊತೆ ತನ್ನ ಭವಿಷ್ಯದ ಬಗ್ಗೆ 100 ಕನಸನ್ನು ಕಾಣುತ್ತಿತ್ತು. ಅನಿಲ ತನ್ನೊಡನೆ ಅವನ ಪ್ರೀತಿಯ ಬಗ್ಗೆ ಹೇಳಿಕೊಳ್ಳುವ ಕ್ಷಣಕ್ಕಾಗಿ ಕಾಯತೊಡಗಿದಳು. ಆದರೆ ಅನಿಲ್ನಿಗೆ ಅದರ ಅರಿವಿಲ್ಲ. ಅವನ ಮನವೆಲ್ಲ ಅಭಿ ಹೇಳಿದ ಮಾತಿನ ಸುತ್ತಲೇ ಸುತ್ತುತ್ತಿತ್ತು. ಅಂಜುವಿಗೆ ಅವಳ ತಾಯಿ ಈ ಲೋಕ ಬಿಟ್ಟು ಹೋದ ಬಗ್ಗೆ ಹೇಳುವುದು ಹೇಗೆ ಎಂದು ಚಿಂತಿಸುತ್ತಿತ್ತು. ಜೊತೆಗೆ ಕೋದಂಡರಾಮನ ಈಗಿನ ಆರೋಗ್ಯ ಸ್ಥಿತಿಯ ಬಗ್ಗೆ ತಿಳಿಸುವುದು ಕೂಡ ಅಷ್ಟೇನೂ ಸುಲಭದ ಕೆಲಸವಾಗಿರಲಿಲ್ಲ. ಇತ್ತೀಚೆಗೆ ಅಂಜು ಎಲ್ಲ ಕಳೆದುಕೊಂಡವಳ ರೀತಿ ಬದುಕಿನ ಬಗ್ಗೆ ನಿರಾಸಕ್ತಿ ಹೊಂದಿದಂತೆ ಇರುವುದನ್ನು ಕಂಡಿದ್ದವನನ್ನು ಈ ಆಘಾತಕಾರಿ ವಿಷಯವನ್ನು ಅವಳಿಗೆ ಹೇಗೆ ತಿಳಿಸುವುದು ಎಂಬ ಚಿಂತೆಯೇ ಕಾಡುತ್ತಿತ್ತು. ಅಂಜುವಿನ ಚಿಂತೆಯಲ್ಲಿ ಮುಳುಗಿದ್ದವನಿಗೆ ತನ್ನ ಒಂದು ಪ್ರೇಮ ಪೂರಿತ ನೋಟಕ್ಕಾಗಿ ಚಾತಕ ಪಕ್ಷಿಯಂತೆ ಕಾಯುತ್ತಿರುವ ಭಾರತೀಯ ಬಗ್ಗೆ ಗಮನವೇ ಇರಲಿಲ್ಲ. ಎಲ್ಲರ ಜೊತೆ ಊಟಕ್ಕೆ ಕುಳಿತಾಗಲೂ ಅನಿಲನ ಪರಧ್ಯಾನ ಮುಂದುವರೆದಿತ್ತು. ತನ್ನ ಕಡೆ ನೋಡುವನು ಎಂದು ಕಾಯುತ್ತಿದ್ದ ಭಾರತಿಗೆ ನಿರಾಸೆಯೇ ಕಾದಿತ್ತು. ಮಾವನ ಆರೋಗ್ಯದಲ್ಲಿ 5% ಅಷ್ಟು ಸುಧಾರಣೆ ಆಗಿದೆ ಅಂತ ಹೇಳ್ತಿದ್ದಾರೆ ಡಾಕ್ಟ್ರು. ಇವತ್ತು ಸ್ವಲ್ಪ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದ್ರಂತೆ. ಕಾಶಿ ಒಂದು ಸಣ್ಣ ಹೋಟೆಲ್ನಲ್ಲಿ ಉಳಿದುಕೊಂಡಿದ್ದರು ಅಭಿ, ಅಜಯ್ ಹಾಗೂ ಚಾರು. ಬಂದದ್ದು ಅಸ್ಥಿ ವಿಸರ್ಜನೆಯ ನೆಪದಿಂದ ಆದರೂ ಕೋದಂಡ ಆಸ್ಪತ್ರೆ ಸೇರಿ ಆ ಕೆಲಸ ಮುಂದೆ ಹಾಕಲ್ಪಟ್ಟಿತ್ತು.
ಭಾರತದ ನೆಲದ ಪರಿಚಯವೇ ಇಲ್ಲದ ಅಜಯನಿಗೆ ಆ ಸಣ್ಣ ಹೋಟೆಲ್, ಜನರಿಂದ ತುಂಬಿ ತುಳುಕುತ್ತಿದ್ದ ರಸ್ತೆ, ಧೂಳು, ಕಸ ತುಂಬಿದ್ದ ಜಾಗ ಎಲ್ಲ ಮುಜುಗರ ತರುತ್ತಿತ್ತು. ಇದೆಲ್ಲ ಮುಗಿಸಿ ಒಮ್ಮೆ ಇಲ್ಲಿಂದ ಹೊರಗೆ ಹೋದರೆ ಸಾಕು ಎನಿಸುತ್ತಿತ್ತು. ಆದರೆ ತಂದೆ ಆರೋಗ್ಯ ಅವನನ್ನು ಕಟ್ಟಿಹಾಕಿತ್ತು. ನಂಗೊತ್ತಿತ್ತು, ಅಪ್ಪಯ್ಯ ಇನ್ನೆರಡು ದಿನದಲ್ಲಿ ಹುಷಾರಾಗ್ತಾರೆ ಅಂತ ಜಾನಮ್ಮ ಹೇಳಿದ್ರು. ನೋಡಿ ಬೇಕಾದ್ರೆ ನಾಳೆ ಹೊತ್ತಿಗೆ ಇನ್ನೂ ಹೆಚ್ಚು ಗುಣವಾಗ್ತಾರೆ. ಮತ್ತೆರಡು ದಿನಕ್ಕೆ ಅಜ್ಜಿ ತಾತ ನೋಡೋದಕ್ಕೆ ಸಿದ್ಧರಾಗಿ ನಿಲ್ತಾರೆ. ಅಭಿಗೆ ಜಾನಮ್ಮನ ಮಾತಿನ ಮೇಲೆ ಅಚಲವಾದ ವಿಶ್ವಾಸ. ಅಂಜು ಯಾವಾಗ ಬರ್ತಾಳೆ? ಚಾರುವಿನ ಪ್ರಶ್ನೆಗೆ ಅಭಿಯಲ್ಲಿ ಉತ್ತರವಿಲ್ಲದಾದರೂ ಗೆಳೆಯನ ಬಗ್ಗೆ ಇದ್ದ ನಂಬಿಕೆಯಿಂದ ಸದ್ಯದಲ್ಲೇ ಬರ್ತಾಳೆ ಅದಕ್ಕೆ. ನಾಳೆ ಅಥವಾ ನಾಡಿದ್ದು ಎಂದ. ಕೋದಂಡರಾಮನ ಆರೋಗ್ಯ ಸ್ಥಿರವಾಗಿ ತೀರ್ಥಮತ್ತೂರಿಗೆ ತೆರಳಲಿ ಎಂಬುದು ಅವರೆಲ್ಲರ ಪ್ರಾರ್ಥನೆಯಾಗಿತ್ತು ಆ ಶ್ರೀರಾಮನಲ್ಲಿ. ಅನಿಲ ಏನ್ ಹೇಳ್ದ? ಇನ್ನೊಂದ್ಸಾರಿ ಹೇಳೋ. ಶ್ರೀನಿವಾಸಾಚಾರ್ಯರು ಭೂಮಿಯ ಹತ್ತಿರ ಕೇಳುತ್ತಿದ್ದರು. ಅನಿಲ ಭಾರತಿಯನ್ನು ಮದುವೆಯಾಗಲು ಇಷ್ಟಪಟ್ಟಿದ್ದಾನೆ ಎನ್ನುವ ಸಂತೋಷದ ವಿಚಾರವನ್ನು ಭಾಮ ತನ್ನ ಮಾವನ ಕಿವಿಗೆ ಹಾಕಿದ್ದರು. ಮಾವ, ಕೊನೆಗೂ ನೀವಿಷ್ಟಪಟ್ಟ ಹಾಗೆ ಆಯ್ತು. ನಿಮ್ ಸ್ನೇಹಿತರ ಮೊಮ್ಮಗಳನ್ನು ಕರೆಸಿದ್ದಕ್ಕೂ ಸಾರ್ಥಕ ಆಯ್ತು. ಅನಿಲ ಆ ಹುಡುಗಿನ ಇಷ್ಟಪಟ್ಟಿದ್ದಾನೆ. ಅವಳ ಜೊತೆ ಮದುವೆ ಆಗ್ತೀನಿ ಅಂತ ಭೂಮಿ ಹತ್ರ ಹೇಳಿದ್ನಂತೆ. ಮಗದ ಮದುವೆ ಸೆಟಾಗಿಯೇ ಹೋದ ಖುಷಿಯಲ್ಲಿ ಹೇಳಿದರು ಭಾಮ. ಹೌದಾ? ಅನಿಲ ಆ ಹುಡುಗಿನ ಮೆಚ್ಕೊಂಡಿದ್ದಾನಾ? ಅಚ್ಚರಿಯಿಂದ ಕೇಳಿದರು. ಆದರೆ ಆ ಮಾತಲ್ಲಿ ಸಂಭ್ರಮ ಇಲ್ಲದೆ ಹೋಗಿದ್ದು ಭಾಮ ಅವರ ಗಮನಕ್ಕೆ ಬರಲಿಲ್ಲ. ಹೌದು ಮಾವ. ಭಾಮ ಅವರಿಗಾಗಲೇ ಮಗ ಹಸೆಯ ಮೇಲೆ ಕೂತಷ್ಟೇ ಖುಷಿ. ಭೂಮಿ ಹತ್ರ ಹೇಳಿದ್ನಂತ ಮತ್ತೆ ಕೇಳಿದರು. ಹೌದು ಮಾವ. ಭೂಮಿನ ಇಲ್ಲಿ ಕಳಿಸು, ಹಾಗೆ ಒಂದ್ ಲೋಟ ಕಷಾಯ ಮಾಡ್ಕೊಂಡ್ ಬಾ ಎಂದರು. ಭೂಮಿಯ ಜೊತೆ ಮಾತನಾಡುವಾಗ ತಮ್ಮ ಇರುವು ಮಾವನಿಗೆ ಬೇಕಾಗಿಲ್ಲ ಎಂಬುದನ್ನು ಅರಿತರು ಭಾಮ. ಭೂಮಿ, ಅನಿಲ ಮದ್ವೆ ಬಗ್ಗೆ ಏನ್ ಹೇಳ್ದ ಪುಟ? ಅವನು ಏನ್ ಹೇಳದ್ನೋ ಅದನ್ನ ಒಂದೂ ಮಾತು ತಪ್ಪಿಲ್ದೆ ಹೇಳ್ಕಂದ. ಅದೇಕೋ ಆಚಾರ್ಯರ ದನಿಯಲ್ಲಿ ಗೆಲುವಿರಲಿಲ್ಲ. ಅದೇ ಅಜ್ಜಯ್ಯ, ನಾನು ಹೀಗೆ ಮಾತಾಡ್ತಾ ಮನೆಯಲ್ಲಿ ನಿನ್ ಮದ್ವೆ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ದೆ. ಹಾಗಿದ್ರೆ ಮದ್ವೆ ಆಗ್ಬಿಡೋದು ಅಷ್ಟೇ ಅಂತ ಅಂದ. ಯಾರನ್ನಾಗ್ತೀಯಾ ಅಂತ ಕೇಳ್ದೆ. ಹುಡುಗಿ ನಿನಗೂ ಇಷ್ಟ ಆಗಿರೋಳು ಅಂತ ಹೇಳ್ದ. ನನಗೂ ಅಂದ್ರೆ ಈಗಾಗ್ಲೇ ನಿಂಗೆ ಇಷ್ಟ ಆಗಿರೋಳ ಅಂತ ಕೇಳ್ದೆ. ಮದ್ವೆ ಅಂದ್ರೆ ಬರೀ ನನ್ನಿಷ್ಟ ಮಾತ್ರ ಅಲ್ಲ, ಅಮ್ಮಂಗೆ, ಅಪ್ಪಂಗೆ, ಅಜ್ಜಂಗೆ ಎಲ್ರಿಗೂ ಒಪ್ಪಿಗೆ ಆಗ್ಬೇಕು. ನಮ್ಮನೆ ರೀತಿ ನೀತಿ ತಿಳ್ಕೊಂಡು ಹೊಂದ್ಕೊಂಡು ಬಾಳೋಳಾಗಿರ್ಬೇಕು ಅಂತೆಲ್ಲ ಪುರಾಣ ಹೇಳ್ದ. ಕೊನೆಗೆ ಭಾರತಿನ ಮದ್ವೆ ಆಗೋ ಮನಸ್ಸಿದೆ ಅಂತ ಹೇಳ್ದ. ಭೂಮಿ ಉತ್ಸಾಹದಿಂದ ಹೇಳಿದಳು. ದೊಡ್ಡದೊಂದು ನಿಟ್ಟುಸಿರು ಬಿಟ್ಟ ಆಚಾರ್ಯರು, ಭೂಮಿ, ನೀನ್ ಅನಿಲಂಗ್ ತಕ್ಕ ತಂಗಿ ಅಲ್ಲ ಕಣೆ ಎಂದರು. ಅವರ ಮಾತುಗಳು ಯಾವಾಗಲೂ ನೇರ. ತಪ್ಪು ಎನಿಸಿದ್ದನ್ನು ಸ್ವಲ್ಪ ಕೂಡ ಅಳುಕದೆ ಹೇಳುವ ಸ್ವಭಾವ. ಯಾಕಜ್ಜಯ್ಯ? ಭೂಮಿ ಮೊಗ ಬಾಡಿತು. ಅಲ್ಲ ಕೂಸೆ, ನಿನ್ನಣ್ಣ ಆ ಹುಡುಗಿ ಭಾರತಿನ ಪ್ರೀತಿ ಮಾಡ್ತೀನಿ ಅಂತ ಒಂದ್ಸಾರಿ ಆದ್ರೂ ಹೇಳದ್ನೇನೆ. ನೀನ್ ಈಗಿನ ಕಾಲದ ಹುಡುಗಿ, ನಾನು ಆ ಓಬಿ ರಾಯನ್ ಕಾಲದ ಮುದ್ಕ. ಅವನು ಹೇಳಿದ್ದನ್ನ ನಿನ್ ಬಾಯಲ್ಲಿ ಕೇಳ್ತಿದ್ದ ಹಾಗೇನೆ ಅವನು ಮನೆಯವರಿಗೋಸ್ಕರ ಈ ಹುಡುಗಿನ ಮದ್ವೆ ಆಗೋಕ್ ಮನ್ಸು ಮಾಡಿದಾನೆ ಅನ್ನೋದು ತಿಳಿತು. ನೀನು ಅವನ ಜೊತೆಲೇ ಇದ್ದು ಅವನ್ ಮನ್ಸಿನ ಭಾವ ತಿಳ್ಕೊಳ್ಳಿಲ್ವಲ್ಲಮ್ಮ. ಅಚ್ಚರಿ ಹಾಗೂ ಖೇದದಿಂದ ನುಡಿದರು. ಅಜ್ಜಯ್ಯ, ಯಾಕೆ ಹೀಗೆ ಹೇಳ್ತಾ ಇದ್ದೀರಾ? ನಿಮ್ ಮಾತಿನರ್ಥ ಅಣ್ಣ ಇನ್ನೂ ಆ ಸಿಂಧುನ್ ಮರ್ತಿಲ್ಲ ಅಂತನಾ? ಮನೆಯವ್ರಿಗೋಸ್ಕರ ಅವನು ಎಂದು ಹೇಳಿ ಅರ್ಧಕ್ಕೆ ಮಾತು ನಿಲ್ಲಿಸಿದಳು. ಅಲ್ಲ, ಸಿಂಧು ಅಲ್ಲ, ಆದ್ರೆ ಭಾರತಿ ಕೂಡ ಅಲ್ಲ. ಅಜ್ಜಯ್ಯನ ಮನದಲ್ಲಿ ಏನೋ ಲೆಕ್ಕಾಚಾರ ನಡೆಯುತ್ತಿತ್ತು. ಅಂಜು, ನದಿ ಹತ್ರ ಕಾಯ್ತಾ ಇರ್ತೀನಿ. ಇನ್ನೊಂದು 10 ನಿಮಿಷ ಬಿಟ್ಟು ಅಲ್ಲಿಗೆ ಬನ್ನಿ. ತುಂಬಾ ಮುಖ್ಯವಾದ ವಿಷಯ ಮಾತಾಡೋಕಿದೆ. ಬೆಳಗಿನ ಜಾವ ಜಾನಮ್ಮನ ಜೊತೆ ದೇವಸ್ಥಾನಕ್ಕೆ ಹೊರಟ ಅಂಜುವನ್ನು ತಡೆದು ಹೇಳಿದ ಅನಿಲ. ಅಂಜುವಿನ ಹೃದಯ ಒಮ್ಮೆ ಜೋರಾಗಿ ಹೊಡೆದುಕೊಂಡಿತು. ಮನೆಯಲ್ಲಿ ಅನಿಲ್ನ ಮದುವೆ ವಿಷಯ ಮಾತನಾಡುತ್ತಾ ಇದ್ದಿದ್ದು ಅವಳ ಕಿವಿಗೂ ಬಿದ್ದಿತ್ತು. ದೇವ್ರೇ, ನಾನು ಅನಿಲ್ ಅವರನ್ನು ಪ್ರೀತಿಸಿದ ಹಾಗೆ ಅವರು ಕೂಡ ನನ್ನನ್ನ ಪ್ರೀತಿಸ್ತಾ ಇದ್ರೆ, ಈಗ ಅದೇ ವಿಷಯ ಮಾತಾಡೋದಕ್ಕೆ ಕರೆದಿದ್ರೆ ನಾನೇನ್ ಮಾಡ್ಲಿ?
ನಾನು ಹೇಗೆ ತಾನೇ ಅವರನ್ನು ನಿರಾಕರಿಸ್ಲಿ? ಆಗೋದಿಲ್ಲ ನನ್ನ ಕೈಲಿ. ದೇವ್ರೇ, ನೀನೇ ನನಗೆ ಸಹಾಯ ಮಾಡಬೇಕು. ಮನದಲ್ಲೇ ಬೇಡಿಕೊಂಡಳು. ಆದಷ್ಟು ಬೇಗ ಬನ್ನಿ ಅಂಜು, ಹೇಳಿದ ಅನಿಲ ನದಿಯ ಕಡೆ ನಡೆದಿದ್ದ. ಇವರಿಬ್ಬರ ಈ ಸಂಭಾಷಣೆ ಮತ್ತೆರಡು ಜೊತೆ ಕಿವಿಗಳಿಗೆ ಬಿದ್ದಿತ್ತು. ಕಿವಿಯ ಒಡೆಯರಿಗೆ ಕುತೂಹಲ ಗರಿಗೆದರಿತ್ತು. ಈ ವಿಷಯ ಯಾರ ಕಿವಿಗೆ ಬಿದ್ದಿರಬಹುದು? ಎನಿ ಗೆಸ್? ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನು ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟವರಾಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ರೋತ್ಸಾಹಿಸಿ. ಧನ್ಯವಾದಗಳು.